ಯುದ್ಧದ ನಡುವೆ ಧರ್ಮವನ್ನು ಆಯ್ದ ಕೌರವ. ಯುಯುತ್ಸು ಮಹಾಭಾರತ ಮರೆತ ಸತ್ಯ. ಮಹಾಭಾರತ ಎಂದರೆ ಕುರುಕ್ಷೇತ್ರ ಯುದ್ಧ, ರಕ್ತಪಾತ, ಅಣ್ಣ ತಮ್ಮಂದಿರ ನಡುವೆ ಭೀಕರ ಸಂಘರ್ಷ. ನಮಗೆ ಎಲ್ಲರಿಗೂ ಗೊತ್ತಿರುವ ಸತ್ಯ ಏನು? ಗಾಂಧಾರೆಯ 100 ಮಕ್ಕಳು ಯುದ್ಧದಲ್ಲಿ ಮರಣ ಹೊಂದಿದರು. ಆದರೆ ಧೃತರಾಷ್ಟ್ರನ ಒಬ್ಬ ಮಗ ಯುದ್ಧದಲ್ಲಿ ಬದುಕಿದ್ದಾನೆ ಎಂದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಅವನ ಹೆಸರು ಯುಯುತ್ಸು. ಇವನು ಕೌರವನೇ, ಆದರೆ ಧರ್ಮದ ಪರನಿದ್ದ ಕೌರವ. ಇವನೇ ಮಹಾಭಾರತ ನಮಗೆ ಕೊಟ್ಟ ಅತ್ಯಂತ ಶಕ್ತಿಶಾಲಿ ನೈತಿಕ ಪಾಠ. ಈ ಕತೆ ಕೇವಲ ಜನಪದ ಕತೆ ಅಲ್ಲ, ಇದು ಮಹಾಭಾರತ. ಇದನ್ನು ರಚಿಸಿದವರು ವ್ಯಾಸ ಮಹರ್ಷಿ. ಮಹಾಭಾರತದ ಪ್ರತಿಯೊಂದು ಪಾತ್ರವೂ ಒಂದು ತತ್ವವನ್ನು ಪ್ರತಿನಿಧಿಸುತ್ತದೆ. ಯುಯುತ್ಸು ಧರ್ಮ ಜನ್ಮಕ್ಕಿಂತ ದೊಡ್ಡದು ಎಂಬ ತತ್ವ. ಧೃತರಾಷ್ಟ್ರ ಕುರುವಂಶದ ರಾಜ, ಆದರೆ ಜನ್ಮದಿಂದಲೇ ಅಂಧ. ಗಾಂಧಾರಿ ತನ್ನ ಗಂಡನ ಅಂಧತ್ವಕ್ಕಾಗಿ ಗೌರವವಾಗಿ ಕಣ್ಣು ಕಟ್ಟಿಕೊಂಡ ಸ್ತ್ರೀ. ಅವಳಿಗೆ ಜನಿಸಿದರು 100 ಗಂಡು ಮಕ್ಕಳು, ಒಬ್ಬ ಮಗಳು ದುಶ್ಶಾಲ. ಈ 100 ಜನರನ್ನೇ ನಾವು ಕೌರವರು ಎಂದು ಕರೆಯುತ್ತೇವೆ. ಇಲ್ಲಿಯೇ ಕತೆ ತಿರುವು ಪಡೆಯುತ್ತದೆ. ಧೃತರಾಷ್ಟ್ರನಿಗೆ ಗಾಂಧಾರಿಯ ಹೊರತಾಗಿ ಒಬ್ಬ ದಾಸಿ ಇದ್ದಳು. ಅವಳ ಹೆಸರು ಸೌವನಿ, ಸುಗಧ. ಅವಳಿಂದ ಜನಿಸಿದ ಮಗನೇ ಯುಯುತ್ಸು. ಮಹಾಭಾರತದ ಆದಿಪರ್ವದಲ್ಲೇ ಈ ವಿಷಯವನ್ನು ವ್ಯಾಸರು ಸ್ಪಷ್ಟವಾಗಿ ಹೇಳುತ್ತಾರೆ. ಅಂದರೆ ಯುಯುತ್ಸು ಗಾಂಧಾರಿಯ ಮಗನಲ್ಲ, ಧೃತರಾಷ್ಟ್ರನ ಪುತ್ರ. ಯುಯುತ್ಸು ಕೌರವರ ಅರಮನೆಯಲ್ಲಿ ಬೆಳೆದನು, ಆದರೆ ಅವನ ಮನಸ್ಸು ಬೇರೆ. ಅವನಿಗೆ ದುರ್ಯೋಧನನ ಅಹಂಕಾರ ಇಷ್ಟವಿರಲಿಲ್ಲ. ಶಕುನಿಯ ಕುತಂತ್ರ ಅಸಹ್ಯವಾಗುತ್ತಿತ್ತು. ಅವನು ಸದಾ ಪ್ರಶ್ನೆ ಮಾಡುತ್ತಿದ್ದ, ನಾವು ಸರಿದಾರಿಯಲ್ಲಿಯೇ ಇದ್ದೇವಾ? ಈ ಪ್ರಶ್ನೆಯೇ ಅವನನ್ನು ವಿಭಿನ್ನನನ್ನಾಗಿ ಮಾಡಿತ್ತು. ಯುದ್ಧದ ಘೋಷಣೆ ಆಗುತ್ತದೆ. ಭೀಷ್ಮ, ದ್ರೋಣ, ಕರ್ಣ ಎಲ್ಲರೂ ಸೇರುತ್ತಾರೆ ಕೌರವರ ಪರ ಯುದ್ಧ ಮಾಡಲು. ಯುಯುತ್ಸುವಿಗೂ ಆಹ್ವಾನ ಬರುತ್ತದೆ, ಆದರೆ ಅವನ ಆತ್ಮ ಒಪ್ಪುವುದಿಲ್ಲ. ಅವನು ಹೇಳುತ್ತಾನೆ, ಅಧರ್ಮದ ಪರವಾಗಿ ನಿಂತು ನನ್ನ ಕೈಯಿಂದ ರಕ್ತ ಸುರಿಯಲು ಸಾಧ್ಯವಿಲ್ಲ. ಇದು ಸಾಮಾನ್ಯ ನಿರ್ಧಾರವಲ್ಲ. ಕೌರವರನ್ನು ತೊರೆದು ಪಾಂಡವರ ಪರ ಸೇರುವುದು ಎಂದರೆ ಕುಟುಂಬದ ವಿರೋಧ, ಸಮಾಜದ ತಿರಸ್ಕಾರ, ಸಾವಿನ ಭಯ. ಆದರೂ ಯುಯುತ್ಸು ಧರ್ಮವನ್ನು ಆಯ್ಕೆ ಮಾಡಿಕೊಳ್ಳುತ್ತಾನೆ. ಅವನು ಪಾಂಡವರ ಶಿಬಿರಕ್ಕೆ ಹೋಗಿ ತನ್ನ ನಿರ್ಧಾರವನ್ನು ಘೋಷಿಸುತ್ತಾನೆ. ಧರ್ಮರಾಜ ಯುಧಿಷ್ಠಿರನು ಯುಯುತ್ಸುವನ್ನು ಗೌರವದಿಂದ ಸ್ವೀಕರಿಸುತ್ತಾನೆ. ಅವನು ಹೇಳುತ್ತಾನೆ, ಧರ್ಮಕ್ಕಾಗಿ ನಿಂತವನಿಗೆ ನಮ್ಮಲ್ಲಿ ಸ್ಥಾನವಿದೆ. ಇದು ಮಹಾಭಾರತದ ಅತ್ಯಂತ ಮೌನವಾದ ಆದರೆ ಶಕ್ತಿಶಾಲಿ ಕ್ಷಣ. ಯುದ್ಧ ಮುಗಿಯುತ್ತದೆ. ಗಾಂಧಾರಿ ತನ್ನ 100 ಮಕ್ಕಳ ಶವಗಳನ್ನು ನೋಡುತ್ತಾಳೆ. ಅವಳ ಶಾಪ ಭೀಕರ. ಆದರೆ ಒಂದು ಸತ್ಯ ಉಳಿಯುತ್ತದೆ. ಧೃತರಾಷ್ಟ್ರನ ಒಬ್ಬ ಮಗ ಬದುಕಿದ್ದಾನೆ, ಅವನೇ ಯುಯುತ್ಸು. ಗಾಂಧಾರಿಯ 100 ಮಕ್ಕಳಲ್ಲಿ ಅವನು ಇಲ್ಲ. ಧೃತರಾಷ್ಟ್ರನ ವಂಶದ ಕುಡಿ ಅವನೇ ಆಗಿರುತ್ತಾನೆ. ಯುದ್ಧದ ನಂತರ ಯುಯುತ್ಸು ಅಹಂಕಾರ ತೋರಿಸಲಿಲ್ಲ. ಅವನು ಅಧಿಕಾರ ಕೇಳಲಿಲ್ಲ, ಗೌರವ ಕೇಳಲಿಲ್ಲ. ಅವನು ತೋರಿಸಿದ್ದು ಒಂದೇ, ಧರ್ಮದ ಶಾಂತ ನಡೆ. ಯುಯುತ್ಸು ಮೂಲಕ ವ್ಯಾಸರು ಹೇಳುವ ಪಾಠ, ಜನ್ಮ ನಿಮ್ಮ ಕೈಯಲ್ಲಿಲ್ಲ, ಆದರೆ ಆಯ್ಕೆ ನಿಮ್ಮ ಕೈಯಲ್ಲಿದೆ. ತಪ್ಪು ಪಕ್ಕದಲ್ಲಿದ್ದರೂ ಸರಿದಾರಿಯನ್ನು ಆಯ್ಕೆ ಮಾಡಬಹುದು. ಇದೇ ಮಹಾಭಾರತದ ಆತ್ಮ. ಮಹಾಭಾರತ ಯುದ್ಧದ ಕಥೆಯಲ್ಲ, ಅದು ಆತ್ಮದ ಯುದ್ಧ. ಆ ಯುದ್ಧದಲ್ಲಿ ಧರ್ಮವನ್ನು ಗೆದ್ದವನು ಯುಯುತ್ಸು.